ಹೆಣ್ಮಕ್ಳಿಗೆ ಏನಂದರೆ ಒಂದು 9ನೇ ವರ್ಷ ಬರ್ತಾ ಇದ್ದಂಗೆ ಏನೆಲ್ಲ ಬಾಡಿಲಿ ಚೇಂಜಸ್ ಆಗ್ಬೋದು ಅಂತ ಆಕೆಗೆ ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದು ಹೇಳ್ಕೊಡುವಂಥದ್ದು. ಬ್ರೆಸ್ಟ್ ಬಡ್ ಡೆವಲಪ್ಮೆಂಟು, ಅಂಡರ್ ಆರ್ಮ್ ಹೇರ್ ಗ್ರೋತ್ ಆಗ್ಬೋದು, ಪ್ಯೂಬಿಕ್ ಹೇರ್ ಗ್ರೋತ್ ಆಗ್ಬೋದು, ಓವರ್ ಆಲ್ ಬಾಡಿ ವೆಯ್ಟ್ ಗೇನ್ ಆಗ್ಬೋದು ಬಿಕಾಸ್ ಆಫ್ ದ ಹಾರ್ಮೋನ್ಸು. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್. ದಟ್ ಈಸ್ ಒಂದು ಪ್ರಿಲಿಮಿನರಿ ಸ್ಟೇಜ್. ಒಂದ್ಸರಿ ಮೆನ್ಸ್ಟ್ರೇಷನ್ ಆಗುತ್ತೆ ಅಂದರೆ ಆ್ಯಂಡ್ ಶಿಲ್ ಬಿ ರೆಡಿ ಫಾರ್ ರೀಪ್ರೊಡಕ್ಷನ್ ಅನ್ನೋ ಥರ ಇರುತ್ತೆ. ಅದಾದಮೇಲೂ ಸಹ ಮೆಂಟಲಿ ಆ್ಯಂಡ್ ಬಾಡಿಲಿ ಡೆವಲಪ್ಮೆಂಟ್ಗೆ ಅಟ್ಲೀಸ್ಟ್ ಅನದರ್ 2 to 3 years ಬೇಕಾಗುತ್ತೆ. ಮತ್ತು ಅದು ಋತುಮತಿ ಆದ ನಂತರ ಏನಾಗುತ್ತೆ, ಮಂತ್ಲಿ ಪೀರಿಯಡ್ಸ್ ಆಗೋದ್ರಿಂದ ಶಿಲ್ ಬಿ ಲೂಸಿಂಗ್ ಸಮ್ ಅಮೌಂಟ್ ಆಫ್ ಬ್ಲಡ್ ಫ್ರಮ್ ಅವರ್ ಬಾಡಿ. ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕಾದ್ರೂ ಅವರಿಗೆ ನ್ಯೂಟ್ರಿಷನಲ್ ಡಯಟ್ ಕೊಡ್ತಾ ಹೋಗಬೇಕಾಗತ್ತೆ. ಮತ್ತು ಅಡಿಕ್ವೇಟ್ ರೆಸ್ಟ್ ಬೇಕಾಗುತ್ತೆ ಆ ಟೈಮ್ ಪೀರಿಯಡ್ನಲ್ಲಿ. ಸಣ್ಣ ಮಕ್ಕಳಲ್ಲಿ ಪ್ಯೂಬರ್ಟಿ ಆಗೋದಕ್ಕೆ ಮುಂಚೆ ಅವ್ರಿಗೆ ಮೆಂಟಲಿ ಪ್ರಿಪ್ರೇಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಪೀರಿಯಡ್ಸ್ ಆದಾಗ ಸ್ಯಾನಿಟರಿ ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗತ್ತೆ ಫ್ರೀಕ್ವೆಂಟಾಗಿ. ಅದನ್ನು ಅವ್ರಿಗೆ ಎಜುಕೇಟ್ ಮಾಡಬೇಕು. ಸೊ ಅಟ್ಲೀಸ್ಟ್ ಒನ್ಸ್ ಇನ್ 6 hours ಆದರೂ ನೀವು ಚೇಂಜ್ ಮಾಡಿ. ಮತ್ತು ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಭಾಳ ಹೊತ್ತು ಅದು ನಮ್ಮ ಕಾಂಟ್ಯಾಕ್ಟಲ್ಲಿ ಇತ್ತು ಅಂದರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಸಾಮಾನ್ಯವಾಗಿ ಆ ಟೈಮ್ನಲ್ಲಿ ಡಿಹೈಡ್ರೇಷನ್ ಇರುತ್ತೆ. ಸೊ ಸುಮಾರು ವಾಟರ್ ಲಾಸ್ ಸಹ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ಳೋವಂಥದ್ದು. ದಿವಸಕ್ಕೆ ಒಂದು 3.5 liters ಆಫ್ ವಾಟರ್ ಕನ್ಸಂಪ್ಷನ್ ಬೇಕು. ಫ್ರೆಶ್ ಫ್ರೂಟ್ಸ್ ತೊಗೊಳ್ಳೋದು ಡಿಟಾಕ್ಸಿಫೈ ಆಗುತ್ತೆ. ಫ್ರೂಟ್ ಜ್ಯೂಸಸ್ ತೊಗೊಳ್ಳೋವಂಥದ್ದು ಈ ಥರದನ್ನು ಮಾಡಬೇಕಾಗತ್ತೆ.